ಅರೆ ಇಸ್ಕಿ ನಿಮ್ದಕ್ಕೆ ಕೊಡ್ತೀರಾ ಇಲ್ವಾ ಅಷ್ಟೇ ಹೇಳಿ, ಯಾಕೆ ಸುಮ್ಗೆ ಜಾಸ್ತಿ ಮಾತಾಡ್ತೀರಾ? ಕೊಡಕ್ಕಿಲ್ಲ ಅಂತ ಹೇಳಿಲ್ವಾ? ಏನ್ ಬಿಟ್ಟು ಬಂದದ ಕೊಚ್ಚೇನೆ ಹೇಳ್ಬೇಕ ಬಂದಿದೀವ. ಸರಿಯಾಗಿ ಹೇಳ್ದೆ, ಬೆಳ್ದಿರೋದಕ್ಕೆ ಮರ್ಯಾದೆ ಬೇಡವೆ, ಒಯ್ತಾರಿದ್ರಿಂದ ಕೊಡಕ್ಕಿಲ್ಲ. ಅರೆ ಇಸ್ಕಿ ನಾನು ಹೇಳ್ದೆ ನಿಮ್ದಕ್ಕೆ ಕೊಚ್ಚಿಗೆ ನೀರಿಗೆ ಬೆಳೆದಿದ್ಯಾ ಅಂತ. ನಾನು ಕೊಚ್ಚೇನೆ ಬೆಳೆದಿದ್ದೀನ? ತಲೆಗೆ ಕೆಟ್ಟಕದ. ಅರೆ ಇದಕ್ಕೆ ಹಾಫ್ ಮೆಂಟ್ಲಿಗೆ ಇದ್ದಾರೆ, ನಾನು ನಿಮ್ದಕ್ಕೆ ಬೆಳೆದಿದ್ಯಾ ಅಂತ ಹೇಳ, ನಿಮ್ಮ ತರಕಾರಿಗೆ ಬೆಳೆದಿದ್ಯಾ ಅಂತ ಹೇಳಿದ್ದು. ಈಗೇನು 10 ರೂಪಾಯಿಗೆ ಕಿಲೋ ಕೊಡ್ತೀಯಾ ಇಲ್ವಾ? ನಾನು ಅಲ್ಲಿ ಅಂಗಡಿಗೆ ಕೇಳ್ಕೊ ಬಂದಿದ್ದೀನಿ, ಅದಕ್ಕೆ ನಿನ್ನ ಹತ್ರ ಕೇಳ್ತಿರೋದು. ನೀನೇನು ಗೌರ್ಮೆಂಟ್ ಒಳೆ ಸರ್ವೆ ಮಾಡ್ತಿದ್ಯೆ? ಇಲ್ಲ, ಯಾಕೆ? ಮತ್ತೆ ಎಲ್ಲರ ಅಂಗಡಿಲೂ ಕೇಳ್ಕೊಂಡು ಹೋಗಿ ಏನ್ ಮಾಡಿ? ಅಲ್ಲಿ ಕೇಳಿದ್ರೆ ತಾನೇ 10 ರೂಪಾಯಿ ಕೊಡ್ತೀನಿ ಅಂತ ತಾನೇ, ಹೋಗಿ ತಕ್ಕ ಹೋಗು. ಮತ್ತೆ ಇಲ್ಲಕ್ಕೆ ಬಂದಿದ್ದಿ? ಅರೆ ಅದು 10 ರೂಪಾಯಿಗೆ ತಗೊಂತ ಇದ್ದೆ, ಏನೋ ಈ ಕಡೆ ನೋಡೋಣ ಅಂತ ಬಂದೆ. ಇದು ತರಕಾರಿಗೆ ಚೆನ್ನಾಗೇ ಇತ್ತಲ್ಲ, ಅದಕ್ಕೆ ತಗೋತಾ ಇರೋದು. ಅದೇ ತಾನೇ ತರಕಾರಿ ಸಂದಕ್ಕೆ ಅದೇ ತಾನೇ, ಅದಕ್ಕೆ 20 ರೂಪಾಯಿ ಕೆಜಿ ಅಂತ ಇರೋದು. 10 ರೂಪಾಯಿ ಕೊಡ್ಬೇಕು, 10 ರೂಪಾಯಿ ಹೋಗ ಸುಮ್ಕೆ ತಲೆ ತಿನ್ಬೇಡ, ಬರ್ಬೋದಾನೆ ವ್ಯಾಪಾರ ಟೈಮ್ನಾಗೆ. ಅಯ್ಯೇ ಹೋಗೋ, ಸಿಮ್ದಿಲ್ದಕ್ಕೆ ಒಂದು ಅಂಗಡಿ, ನಮ್ದಕ್ಕೆ ಬೇರೆ ಅಂಗಡಿಗೆ ತರಕಾರಿಗೆ ಸಿಗಲ್ಲ ಹಾಕಿಲ್ಲ ಅಂದ್ಕೊಂಡ್ಬಿಟ್ಟಿದ್ದಾನೆ. ಹಾಂ, ಅರೆ ಬೂಬಮ್ಮ ಆಂಟಿ ಇಲ್ಲಿ? ಅಯ್ಯ ಇಲ್ಲಿಗೆ ಬರ್ತಾರೆ ಅಂದಿರೆ ನಾನು ಗೊತ್ತಿದ್ನಲ್ಲ. ಆಂಟಿ ಆಂಟಿ, ಅಲ್ಲಿ ಕರೀತಾವೆ. ಓ ನೀನೇ ಕರಿತಾ ಇದೆಯಾ? ನಮ್ದಕ್ಕೆ ನಿಮ್ಮ ತರಕಾರಿ ಫ್ರೀಯಾಗಿ ಕೊಟ್ಟರುಗೆ ಬೇಡ ಬಿಡು. ತಲೆಗೆ ಕೆಟ್ಟವದ ಹುಡುಗಿ ನಿನ್ನ ಕರಿತಾ ಇರೋದು, ನಾನೇ ನಿನ್ನ ಕರೀಲಿ? ಯಾವ ಹುಡುಗಿ ನಮ್ದಕ್ಕೆ ಕರೀತಾರೆ ಈ ಮಾರ್ಕೆಟ್ನಾಗೆ? ಓ ನೀನು ಪವಿತ್ರ, ಏನಮ್ಮ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಏನು ವಿಷಯ? ನಾನು ತರಕಾರಿ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಎಲ್ಲರೂ ಮಾರ್ಕೆಟ್ಗೆ ತರಕಾರಿಗೆ ಬರೋದು, ನಿನ್ನಂಗೆ ಜನ ಆಡ್ಕೊಂಡು ಸರ್ವೆ ಮಾಡ್ಕೊಂಡು ಹೋಗಿ ಬಂದಾರೆ. ಸುಮ್ಕೆ ಇದೆ ಸಣ್ಣಕೈತೆ ಇವಾಗ. ಹಾಂ ತರಕಾರಿ ಎಲ್ಲ ತಗೊಂಡ್ರ ಆಂಟಿ? ಆಯ್ತಾ ನೀವು ತಗೊಂಡಿದ್ದು? ಒಬ್ಬರೇ ಬಂದಿದ್ದೀರಾ ನೀವು? ಅರೆ ಹೂನಮ್ಮ, ನಮ್ದಕ್ಕೆ ಯಾರು ಬರ್ತಾರೆ? ನಮ್ದಕ್ಕೆ ಚೋಕ್ರಿಗಳಿಗೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟಿದ್ದೀನಿ. ಈಗ ಯಜಮಾನ್ದಕ್ಕೆ ಕೆಲಸಕ್ಕೆ ಹೋಗಿದೆ, ಇನ್ಯಾರಿದ್ದಾರೆ ನಮ್ಮ ಮನೆಗೆ ನಿಮಗೆ ಗೊತ್ತಲ್ಲ, ಅದಕ್ಕೆ ಬಂದಿದ್ದೀನಿ. ಈಗ ಇಲ್ಲಿ ತರಕಾರಿ ತಗೊಳ್ಳೋದು ಒಂದೇ, ಚಿನ್ನದ ಅಂಗಡಿಗೆ ಹೋಗಿ ಚಿನ್ನ ತಗೊಳ್ಳೋದು ಒಂದೇ, ಹಾಗೆ ಆಗಿದೆ ಬೆಲೆ. ಅದರಲ್ಲಿ ಇವನಂತರದವ್ರು ಸಿಕ್ಬಿಟ್ರೆ ಅಷ್ಟೇ ಮುಗೀತು ಕತಿ. ನೀನೆಲ್ಲಿ ಏನು ಬ್ಯಾಗೇ ಇಲ್ಲ ಕೈನಾಗೆ? ಅದು ಅತ್ತೆ ಆ ಕಡೆ ತರಕಾರಿ ತಗೋತಾವ್ರೆ, ನಾನು ಈ ಕಡೆ ಸೊಪ್ಪೈತ ನೋಡ್ಕೊ ಅಂತ ಕಳಿಸಿದ್ರು, ಅದಕ್ಕೆ ಬಂದೆ. ಓಹೋ ಪರವಾಗಿಲ್ಲ, ಅತ್ತೆಗೆ ಸೊಸೆಗೆ ಚೆಂದಾಗಿ ಆಗ್ಬಿಟ್ಟಿದೆ. ಅತ್ತೆಗೆ ಜೊತೆಗೆ ಬಂದ್ಬಿಟ್ಟಿದೆ ಮಾರ್ಕೆಟ್ಗೆ. ಮತ್ತೆ ಏನು ಚಂದ ಆಂಟಿ, ನಿಮಗೆ ಗೊತ್ತಿಲ್ವಾ? ನಮ್ಮ ಅತ್ತೆ ಎಲ್ಲ ನಿಮ್ಮ ಹತ್ರನೇ ಹೇಳ್ತಾರಲ್ಲ. ಅದೇ ಅವ್ರದಕ್ಕೆ ಯಾವಾಗಲೂ ಗಯ್ಯ ಅಂತ ಬೈತಾನೆ ಇರ್ತಾರೆ. ಇದು ಹೆಂಗೆ ಇಬ್ರು ಮಾರ್ಕೆಟ್ಗೆ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ಅದು ಅವರು ಶ್ರುತಿ ಅಕ್ಕನ ಮನೆಗೆ ಹೋಯ್ತವ್ರೆ, ಅಲ್ಲಿಗೂ ಸ್ವಲ್ಪ ತರಕಾರಿ ತೊಗೊಂಡೋಗ್ಬೇಕಂತೆ, ಅದಕ್ಕೆ ಜಾಸ್ತಿ ತರಕಾರಿ ಬಾ ಜೊತೆಗೆ ಅಂದರು. ಓಹೋ ಶ್ರುತಿ ಮನೆಗೆ ಹೋಗ್ತಾ ಇದ್ದಾರೆ ಅಂದಂಗೆ ನೀನು ಹೋಗ್ತಿಲ್ವಾ? ಇಲ್ಲ ಆಂಟಿ, ನಾನೆಲ್ಲಿಂದ ಹೋಗಲಿ, ಇಲ್ಲಿ ಇವ್ರು ಇರ್ತಾರಲ್ಲ, ಅದು ಅಲ್ಲದೆ ನಾನು ಎಲ್ಲಿಗೂ ಹೋಗಲ್ಲ. ಅದೇ ಪಾಪ ಬಿಡು, ನಮ್ದಕ್ಕೆ ಗೊತ್ತು ನಿಂದು ಪರಿಸ್ಥಿತಿ ಅಂತ. ನಿಮ್ದು ಅತ್ತೆಗೆ ನಿಮ್ದಕ್ಕೆ ಕಂಡ್ರೆ ಗುರ್ಗುರ್ರಂದ ಇರ್ತದೆ. ಅಂದಂಗೆ ನಿಮ್ದು ಯಜಮಾನ ಪರವಾಗಿಲ್ವಾ? ಚೆನ್ನಾಗೆ ನೋಡ್ಕೊತಾನ? ಅವಾಗ ಎಲ್ಲ ಜಗಳ ಆಡ್ತಿದ್ರಲ್ವಾ? ಚೆಂದಾಗಿದ್ದೀವಿ ಆಂಟಿ. ಅರೆ ನಮಗೆ ಹೇಳು, ನಮ್ದಕ್ಕೆ ಗೊತ್ತಾಗುತ್ತೆ ನಿಮ್ದಕ್ಕೆ ಕಷ್ಟ. ನಿಮ್ಮದು ಮನೆಗೆ ಕಿರ್ಚಾಡೋದು ನಮ್ಮದು ಮನೆಯವ್ರಿಗೂ ಕೇಳುತ್ತೆ. ನಿಮ್ಮದು ಅತ್ತೆಗೆ ಬಂದು ಎಲ್ಲ ಹೇಳತ್ತಲ್ಲ, ನಮಗೆ ಗೊತ್ತೈತೆ. ಅಂದಂಗೆ ಮುರಳಿ ಅಣ್ಣಂಗೆ ಸ್ವಲ್ಪ ಕೋಪ ಜಾಸ್ತಿ, ಅದಕ್ಕೆ ಅಪ್ಪ ನಾನು ಅವ ಅಣ್ಣ ಇದ್ದಾಗ ನಿಮ್ಮ ಮನೆಗೆ ಬರೋಕ್ಕಿಲ್ಲ. ಏನು ವಿಶೇಷ ಇಲ್ಲ ಅಂತ ಹೇಳಿ ಮೊನ್ನೆ ನಿಮ್ಮದು ಅತ್ತೆ ನಾಮಕರಣದಾಗೆ ಎಲ್ಲರ ಹತ್ರ ನಿನ್ನ ಬೈಕೊಂಡಿದ್ದು ಯಾಕೆ? ಏನು ಆಗ್ತಾ ಇಲ್ವಾ? ಎಲ್ಲರೂ ತೋರಿಸಿದ್ಯಾ ಡಾಕ್ಟ್ರಿಗೆ? ಏನು ಕತೆ? ಅಯ್ಯೋ ಆಂಟಿ, ಈಗ ಅವೆಲ್ಲ ಹಾಕ್ಬಿಡ್ರಿ, ಹೋಯ್ತೀನಿ. ಅತ್ತೆ ನೋಡ್ರೆ ಬೋದಾರೆ, ಬರ್ರಿ ಇಲ್ಲ ನೀವು. ಅರೆ ಇಸ್ಕಿ ಎಂಥ ಮಾತಿಗೆ ಆಡ್ಬಿಟ್ಟೆ. ನಿಂದುಕೆ ಜೊತೆ ನಾವು ಹೀಗೆ ಮಾತಾಡ್ಕೊಂಡು ನಿಂತ್ಕೊಂಡು ಜೊತೆಗೆ ಹೋದರೆ ನಿಮ್ಮ ಅತ್ತೆ ಅಷ್ಟೇ ಮುಗೀತು ಬಿಡಿ. ಬೇಡ ನಾನು ಹೀಗೆ ತರಕಾರಿ ತಗೊಂಡು ಮನೆಗೆ ಹೋಗ್ಬಿಡ್ತೀನಿ, ನೀವು ನಿಮ್ಮ ಅತ್ತೆ ಜೊತೆಗೆ ಬನ್ನಿ. ನನಗೆ ಹಿಂಗೆ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ ಪವಿತ್ರ. ಏನು ಹೇಳಿ ಆಂಟಿ? ಏನೂ ಇಲ್ಲ, ನಿಮ್ಮದಿಗೆ ಆ ಮನೆಗೆ ಸ್ವಲ್ಪ ಪ್ರಾಬ್ಲಮ್ಗೆ ಇದೆ ಅಂತ ನಮಗೆ ಗೊತ್ತು. ನಾನು ಒಂದು ಮಾತು ಹೇಳ್ತೀನಿ, ನೀನು ನಿಮ್ಮ ಅತ್ತೆಗೆ ಏನು ಹೇಳೋಕ್ಕೆ ಹೋಗಬೇಡ. ಮತ್ತೆ ನೀನು ಯಾಕೆ ಅದೇ ನಿಮ್ಮದು ಅಣ್ಣ ಇದ್ದಾರಲ್ಲ ಸತೀಶ್ ಅಣ್ಣ, ಅವ್ರನ್ನ ಕರೆಸಿ ಇದೆಲ್ಲ ಮಾತಾಡಬಾರ್ದು. ಎಷ್ಟು ದಿವಸ ಅಂತ ಪಾಪ ಹೀಗೆ ಸಂಕಟ ಪಡ್ತೀಯ ಹೇಳು? ನಿಮ್ಮದಕ್ಕೆ ಅಪ್ಪಗೆ ಬಂದರೂ ಚೆನ್ನಾಗಿರುತ್ತೆ. ನೋಡಿ ಯೋಚನೆ ಮಾಡು. ನಾನು ಇದನ್ನ ನಿನಗೆ ಹೇಳಬೇಕು ಅಂದ್ಕೊಂಡಿದ್ದೆ,
ನಿಮ್ಮದು ಅತ್ತೆ ಮುಂದೆ ಹೇಳಿದ್ರೆ ಯಾಕೆ ಅಯ್ಯಮ್ಮ ಗಳ್ಯಾಳಿ ಥರ ಆಡತ್ತೆ. ಅದಕ್ಕೇನೆ ನೀನೇ ನಿಮ್ಮ ಮನೆಯವ್ರಿಗೆ ಹೇಳಿ ಈ ಮುಳ್ಳಿ ಅಣ್ಣಂಗೆ ಸ್ವಲ್ಪ ಬುದ್ಧಿ ಹೇಳಿಸು. ನಿಮ್ಮ ಅತ್ತೆಗೆ ಅಂತೂ ಅದೆಲ್ಲ ಏನೂ ಇಲ್ಲ, ಹೇಳಬೇಕು ಬಿಡಬೇಕು ಅನ್ನೋದು. ಅವರಿಬ್ಬರು ಅಮ್ಮ ಮಗಂಗೆ ನೀನೇನು ಮಾಡಬಾರ್ದೇ ಇರೋದು ಮಾಡಿದ್ಯಾ ಅನ್ನೋದಕ್ಕೆ ಕೋಪ ಬಂದುಬಿಟ್ಟಿದೆ. ಹಾಂ ನಾನಾ? ನಮ್ಮ ಅಣ್ಣನ್ಗ ಸತೀಸಣ್ಣ ಅದು ಅರೆ ನಿಮ್ದಕ್ಕೆ ತವ್ರಿಗೆ ಮನೆಗೆ ಇದ್ದಾರೆ ತಾನೇ, ಬಂದು ಕೇಳಲಿ ಬಿಡು. ನಿಮ್ದಕ್ಕೆ ಇಷ್ಟೊಂದು ಹಿಂಸೆ ಅನುಭವಿಸ್ತಾ ಇದ್ರೆ ಈಗ ನೀನು ಹೋಗಿದ್ದಾಗ ನಿಮ್ಮದು ಸತೀಸಣ್ಣ ತಾನೇ ಬಂದು ಎಲ್ಲ ನ್ಯಾಯ ಪಂಚಾಯತಿ ಮಾಡಿದ್ದು, ನಿಮ್ಮದು ಮದುವೆನೂ ಅವರೇ ತಾನೇ ಮಾಡಿಸಿದ್ದು. ಮತ್ತೆ ಇವಾಗ ಬಂದು ಕೇಳ್ತಾರೆ, ಯಾಕೆ ಅವ್ರು ಬಂದು ಕೇಳೋಕ್ಕಿಲ್ಲ? ಅಯ್ಯೋ ಹಾಗೇನಿಲ್ಲ, ಅರೆ ನಾನೇ ಏನು ಹೊಳ್ಕೊಳಕ್ಕೆ ಹೋಗಿಲ್ಲ ನೀ. ಅರೆ ಹಾಗೆ ಇದ್ರೆ ತಪ್ಪಾಗುತ್ತೆ. ಕೆಲವೊಂದಕ್ಕೆ ಹೋಗಿ ಹೇಳಬೇಕು ಆವಾಗನೇ, ಇಲ್ಲಾಂದರೆ ಎಷ್ಟು ದಿವಸ ಅಂತ ಹಿಂಗೆ ಇರುತ್ತೆ ಹೇಳು. ಹಾಂ ಹ್ಞೂ ಸರಿ ಸರಿ, ನಾನು ಬರ್ತೀನಿ. ನಿಮ್ಮದಕ್ಕೆ ಅತ್ತೆಗೆ ನಾನು ಸಿಕ್ಕಿದೆ ಅಂತ ಹೇಳ್ಬೇಡ. ಬರಲಾ? ಯಾಕೆ ಹೇಳ್ಬಾರ್ದು? ಅರೆ ಸುಮ್ಕೆ ಇರಿ ಅಮ್ಮ, ನಿಮ್ಮದಿಗೆ ಮನೆಗೆ ಆವಾಗ ಎಂಟು ಬರ್ತೀನಿ. ನಿಮ್ಮ ಅತ್ತೆಗೆ ಇದೆಲ್ಲ ಹೇಳಿದ್ದೀನಿ ಅಂತ ಏನಾದ್ರು ಗೊತ್ತಾಗೋದ್ರೆ ಆಮೇಲೆ ನಿಮ್ಮ ಅತ್ತೆ ಒಂದು ಬಟ್ಲು ಸಾರು ಕೊಡೋಕ್ಕಿಲ್ಲ, ಬಾಕ್ಲು ಹಾಕ್ಬಿಡ್ತಾರೆ. ಇವಳು ಸಾರಿಗಿರ ಕ್ಯಾಪ್ಗೆ ತರಕಾರಿ ಚೌಕಾಸಿ ಮಾಡ್ತಾವಳೆ, ತಗೊಂಡೋಗ್ದೇರು ಒಪ್ಪತ್ತು ನಡೀತದೆ ಅಂತವ. ಸಸಿಯಕ್ಕ ಹಾಂ ಪವಿ ಬಾ, ಚಂದಾಕಿದ್ಯಾ? ಇದೇನಿದು ಇದಕ್ಕಿದಂಗೆ ಬಂದ್ಬಿಟ್ಟಿದೆ, ಒಬ್ಳೆ ಬಂದ? ಹ್ಞೂ ಸಸಿಯಕ್ಕ ಒಬ್ಳೆ ಬಂದೆ. ಸತೀಸಣ್ಣ ಅವನ? ಅಯ್ಯೋ ಮಾರಾಗಿತ್ತಿ, ಈಗ ತಾನೇ ಬಂದಿದ್ದೀನಿ. ನಿಮ್ಮ ಸತೀಸಣ್ಣ ಬರ್ತಾರೆ, ಬಾ ಕುತ್ಕೋ. ಇದೇನು ಒಬ್ಳೆ ಹೇಳ್ದೆ ಕೇಳಿದೆ, ಒಂದು ಫೋನ್ ಆರಾಮ ಮಾಡಿ ಬರೋಕ್ಕಿಲ್ವೇನೆ? ಮುರಳಿ ಬರಲಿಲ್ವೇ? ಇಲ್ಲ ಸಸಿಯಕ್ಕ ಅವ್ರು ಬಂದಿಲ್ಲ, ನಾನು ಒಬ್ಳೆ ಬಂದೆ. ನಾನು ಅರ್ಜೆಂಟಾಗಿ ಸತೀಸಣ್ಣನ ಕೂಡ ಮಾತಾಡಬೇಕಾಗಿತ್ತು. ಸತೀಸಣ್ಣ ಎಲ್ಲೋನೆ? ಇದ್ಯಾಕೆ ಹುಚ್ಚುಡ್ಗಿ ಇಷ್ಟು ಅರ್ಜೆಂಟಾಗಿ ಬಂದಿದ್ದಿ? ಏನು ವಿಷಯ ಹೇಳು. ನಿಮ್ಮ ಸತೀಸಣ್ಣ ಇಲ್ಲೇ ಆಚೆ ಹೋಗೋರು ಬರ್ತಾರ್ಕಣ. ಇಲ್ಲ ನಾನು ಸತೀಸಣ್ಣನ ಕೂಟನೇ ಮಾತಾಡಬೇಕು ಸಸಿಯಕ್ಕ. ಯಾಕೆ ಪವಿ, ತಿರ್ಗೇನಾರು ತೊಂದರೆ ಮಾಡ್ಕೊಂಡೇನೆ? ಏನಾಯ್ತೆ? ಏನೇ ಅಂತ ಅರ್ಜೆಂಟು? ಈಗ ಯಾಕೆ ಹಿಂಗೆ ಒಬ್ಳೆ ಬಂದಿದ್ಯಾ ಅಂತವ? ಅದಕ್ಕೆ ನಾನೇನು ತೊಂದರೆ ಮಾಡ್ಕೊಂಡಿಲ್ಲ, ಆಗಿರೋ ತೊಂದರೆನೇ ಅಣ್ಣನ ಹತ್ರ ಸರಿ ಮಾಡಿಸು ಅಂತ ಕೇಳೋಣ ಅಂತ ಬಂದೀನಿ. ನನಗೆ ಅರ್ಜೆಂಟಾಗಿ ಸತೀಸಣ್ಣನ ಕೂತೆ ಮಾತಾಡಬೇಕು. ಆಗಿರೋ ತೊಂದರೆನೇ ಮಾತಾಡಬೇಕೆ? ಏನೇ ಅರ್ಥನೇ ಆಯ್ತಿಲ್ವಲ್ಲೇ? ಫೋನ್ ಮಾಡಿ ಮಾತಾಡ್ಬೋದಾಗಿತ್ತಲ್ಲ. ಹೇಳ್ದಿರ ಕೇಳ್ದಿರ ಇಲ್ಲಿ ಬರೋಂಥ ತಪ್ಪು ಯಾಕೆ ಮಾಡೋಕ್ಕೋದೆ? ಇಲ್ಲ ಅವ್ರನ್ನ ಕೇಳಿದ್ರೆ ಇಲ್ಲಿ ಬರೋಕ್ಕೆ ಬಿಡ್ತಿರ್ಲಿಲ್ಲ, ಅದಕ್ಕೆ ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ಬಂದೀನಿ. ಬೇಗ ಸಸ್ಯಕ್ಕ ನೀನು ಫೋನ್ ಮಾಡಿಕೊಡು. ಫೋನೇ? ಅಯ್ಯೋ ಅವ್ರು ಪದೇ ಫೋನ್ ಮಾಡಿ ತಲೆ ತಿನ್ಬೇಡ ಅಂತ ಮೊದಲೇ ಹೇಳ್ಬಿಟ್ಟು ಹೋಗೋರೆ. ಇನ್ನೇನು ಬಂದಾರೇನೋ ನೋಡೋಣ ಇರು. ನೀನು ಕುತ್ಕೋ, ನಾನು ತಿನ್ನೋಕೆ ಏನಾದ್ರು ಕೊಟ್ಟೇನೋ, ಅಷ್ಟೊತ್ತು ಬರ್ತಾರೇನೋ? ಇಲ್ಲ ಸಸ್ಯಕ್ಕ, ನಾನು ಕುತ್ಕೊಂಡು ಮಾತಾಡೋಷ್ಟು ಟೈಮ್ ಇಲ್ಲ ನನಗೆ. ಇವರು ಏನಾರು ಮನೆಗೆ ಬಂದುಬಿಟ್ರೆ ಆಮೇಲೆ ಸುಮ್ಮನೆ ಇದು ಬಲ್ದೇ ಇರೋ ಶುರುವಾಗೋಯ್ತವೆ. ಪ್ಲೀಸ್ ಸಸ್ಯಕ್ಕ. ಅಲ್ಲೇ ಆಪ್ ಮಿಂಟ್ಲ? ಹಾಂ ಸತೀಸಣ್ಣ ಬಂದ? ಹೂ ಕಣೆ ಆಪ್ ಮಿಂಟ್ಲು. ನಮ್ಮ ಮನೆಯಾಗ ನಾನು ಬರ್ದಿರಾ ಇನ್ನಾರು ಬಂದರು? ಅದು ಆಶ್ಚರ್ಯ. ನೀನು ನಮ್ಮ ಮನೆಗೆ ಬಂದಿದ್ದಲ್ಲ, ಅದು ನಾನು ನಿನಗೆ ಕೇಳಬೇಕು ಇಲ್ಲಿ ಬಂದಿದ್ಯಾ ಅಂತವ. ರೀ ಸುಮ್ಕೆ ಅವಳ ಕೂಟ ತಮಾಷೆ ಮಾಡಬೇಡಿ. ಅವಳು ಏನೋ ಅರ್ಜೆಂಟಾಗಿ ಬಂದವಳಂತೆ, ನಿಮ್ಮ ಕೂಟ ಏನೋ ಮಾತಾಡ್ಬೇಕಂತೆ. ಬೇಗ ಅದೇನು ಮಾತಾಡ್ರಿ. ಏನು ಆ್ಯಪ್ ಮಿಂಟ್ಲು ಅಂತ ಅರ್ಜೆಂಟು? ತಿರ್ಗೇನವ ಮಾಡ್ಕೊಂಡೆ ತಾಯಿ ನೀನು. ಕುತ್ಕೋ ಸಸಿ ಏನು ಬಂದಾಗ ನೀಗೆ ಮಾತಾಡ್ಕೊಂಡು ನಿಂತಿದ್ರೆ? ಹೋಗು ಕಾಪಿ ಮಾಡ್ಕೊ ಬಾ. ಇಲ್ಲ ಬೇಡ, ನಂಗೆ ಕಾಪಿ ಗಿಪಿ ಏನು ಬೇಡ. ಸತೀಸಣ್ಣ ಒಂದು ನಿಮಿಷ ಬಾ ಕುತ್ಕೋ, ನಾನು ನಿನ್ನ ಕೂಟ ಮಾತಾಡಬೇಕು. ಹ್ಞೂ ಕುತ್ಕೊಂಡೆ, ಅದೇನು ಹೇಳ ಬಿದ್ನೆ? ಅದು ಸತೀಸಣ್ಣ. ಏ ಪವಿ ಈಗೇನೇ ರಾಗ ಹೇಳ್ತಿದ್ಯಾ? ಅಷ್ಟೊತ್ತಿಂದ ಅವ್ರು ಬರಲಿ ಅಂತಿದ್ದೆ, ಬಂದ್ಮೇಕೇನು ಮಾತಾಡು. ಅದು ಸತೀಸಣ್ಣ ನನಗೆ ಏನು ಮಾಡಬೇಕು ಅಂತ ತೋರಿಸ್ತಿಲ್ಲ. ಅಯ್ಯೇ ಇದೇನೇ ಹುಚ್ಚುಡ್ಗಿ, ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಒಳಕ್ಕೆ ಶುರು ಮಾಡ್ಕೊಬಿಟ್ಟೆ, ಏನಿಸ್ಯಾ? ಅದು ಸತೀಸಣ್ಣ ಅವರು ನಾನು ಮನೆಗೆ ಬಂತವಿಂದನೂ ಇಲ್ಲಿ ಗಂಟ ನನ್ನನ್ನು ದ್ವೇಷ ಮಾಡ್ತಾನೆ ಬಂದವ್ರೆ. ನನ್ನ ಕಂಡ್ರೆ ಒಂಚೂರು ಪ್ರೀತಿ ತೋರ್ಸೋಕ್ಕಿಲ್ಲ. ಮುಂಚೆಗಿಂತ ಈಗ ತುಂಬ ಒಟ್ಟಾಗಿ ನಡ್ಕೋತಾರೆ. ಯಾವಾಗ ನೋಡು ಬೈಯೋದು ಅನ್ನೋದು ಆಡೋದೇ. ಅದಕ್ಕೆ ನನಗೆ ಆ ಮನೆಗೆ ಇರೋಕ್ಕೆ ಕಷ್ಟ ಆಯ್ತದೆ. ಏನೋ ಮುರಳಿ ನಿಂಗೆ ಹಿಂಸೆ ಇತ್ತವನ? ಒಡೆಯೋದು ಬೈಯೋದು ಮಾಡ್ತವನ? ಏನಾಗೋದು ಅವನಿಗೆ? ನನ್ನ ಕೂಟ ಸದಕ್ಕಿದ್ದೀವಿಂದ? ಹೌದಾ, ನೀನು ಇಷ್ಟು ಸಹ ಯಾಕೆ ಬಾಯಿ ಮುಚ್ಕೊಂಡಿದ್ದೆ? ಮತ್ತೆ ನಿಮ್ಮ ಅತ್ತೆ ಇಲ್ವ ಮನೆಗೆ? ಅವರು ಇವ್ರಿಗಿಂತ ಹೆಚ್ಚಾಗಿ ಅಯ್ಯೋ ಅನ್ನಿಸ್ತವ್ರೆ. ಮಕ್ಕಳಾಗಲಿಲ್ಲ ಮರಿ ಆಗಲಿಲ್ಲ ಅಂತೇಳಿ ಸ್ಯಾನೆ ಬೈತಾರೆ, ಅವಮಾನ ಮಾಡ್ತಾರೆ. ಏನ ಮಕ್ಕಳಾಗಲಿಲ್ಲ ಅಂತೇಳಿ ಅವಮ್ಮ ಅವಮಾನ ಮಾಡ್ತದ? ಇವ್ನು ಹಿಂಗಾಗ್ತಾವನ? ಅದಕ್ಕೆ ನೀನೇನು ಮಾಡ್ಬೇಕಂತೆ? ನನಗೇನು ತೋರಿಸ್ತಾ ಇಲ್ಲ. ನಾನೇನು ಮಾಡಿದ್ರು ಮಾಡದೇ ಇದ್ರೂ ಬೈತವ್ರೆ. ಸತ್ಯವಾಲು ಹೇಳ್ತೀನಿ, ನಾನು ಮುಂಚೆ ಇದ್ದಂಗಿಲ್ಲ. ನಾನು ತುಂಬ ಬದಲಾಗಿವ್ನಿ. ಗೊತ್ತಾಯ್ತದೆ, ನೀನು ನೋಡೋರೇ ಗೊತ್ತಾಯ್ತದೆ. ಆದ್ರೂ ಇವನು ಯಾಕೆ ಹಿಂಗೆ ಮಾಡ್ದ? ನನ್ನ ಕೂಟ ಯಾಕೆ ಸುಳ್ಳು ಹೇಳ್ದ? ನೀನು ಇಷ್ಟು ಏನು ಬಾಯಿಗೆ ಏನಕ್ಕೆ ಕಂಡಿದ್ದೆ? ಬರೋಕ್ಕಿಲ್ವೇನೆ? ನಾನು ನಿಮ್ಗೆಲ್ಲರಿಗೂ ಈಗಾಗಲೇ ಭಾಳ ಅವಮಾನ ಮಾಡಿವ್ನಿ. ಪದೇ ಹೋಗಿ ನಿಂತ್ಕೊಳ್ಳೋಕ್ಕೆ ಚೆನ್ನಾಗಿರೋಕ್ಕಿಲ್ಲ ಅಂಥೇಳಿ ಸರೋತದೆ ಅಂತ ಸುಮ್ಕೆ ಇದ್ದೆ. ಆದರೆ ಇತ್ತಿತ್ಲಾಗೆ ಅವ್ರದ್ದು ಸ್ಯಾನೆ ಆಗದೆ. ಅದಕ್ಕೆ
ಹೇಳೋಗೋಣ ಅಂತ ಬಂದೆ. ಸರಿ ಈಗ ಇಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬರಲಿಲ್ಲ ನೀನು? ಇಲ್ಲ, ನಾನು ಹೊಟ್ಟೆ ನೋಯ್ತಾ ಇದೆ, ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಅದಕ್ಕೆ ಬೇಗ ಹೋಗ್ಬೇಕು ಅಂದಿದ್ದು. ಯಾಕೆ ಸತಿ ಸಣ್ಣ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬರಬೇಕಾಗಿತ್ತು? ಇಲ್ಲ, ಅಲ್ಲೇ ಒಂದು ದಿವಸ ಯಾವುದೋ ಹಬ್ಬದಾಗೆ ಹೋಗ್ತೀನಿ ಅಂತ ಅಂದಿದ್ದಕ್ಕೆ ನೀನು ಹೋಗು, ಅರೆ ಬರೋಕ್ಕೆ ಹೋಗ್ಬೇಡ, ಅಲ್ಲೇ ಇದ್ಬಿಡು, ನೀನು ಹಿಂದೆ ಸಾಕಾಗಿ ಹೋಗೋದೆ ಅಂತಂದರು. ಅಲ್ಲೇ ನನ್ನ ಮಗನೇ, ಹಾಂ ಬಲೆ ನನ್ನ ಮಗ ಅವನೇ ಈ ಕೆಲಸ ಬೇರೆ ಮಾಡ್ತಾವನಾ? ಸರಿ, ನೀನಿಲ್ಲ ಇರೋ, ನಾನು ಅವನಿಗೆ ಕರಿತೀನಿ. ರೀ ನೀವೇನು ತಲೆ ಕೆಳಗೆ ಮಾತಾಡ್ತಿದ್ದೀರಲ್ಲ, ಅವಳು ಹೇಳ್ಬಿಟ್ಟು ಬಂದಿಲ್ಲ ಅಂತ ಹೇಳ್ತಾಳೆ. ಈಗ ಅವಳನ್ನಿಲ್ಲೇ ಇಸ್ಕೊಂಡು ಅವ್ನಿಲ್ಲಿಗೆ ಕರ್ಸಿದ್ರೆ ಅವಾಗೇನಾಯ್ತದೆ ಹೇಳ್ರಿ? ಎಲ್ಲರೂ ಏನು ತಿಕ್ ಸುಳ್ಳು ಹೇಳಿದ್ರಿ ಅಂತ ತಿರ್ಗೊಂದು ತಪ್ಪಾಯ್ತದೆ ಅವಳ ಮೇಕೆ. ಏನು ಬೇಡ, ಅವಳನ್ನ ಕಳಿಸು, ನಾವೇ ಸುಮ್ಕೆ ಹೋಗಿ ಏನಿದು ಎತ್ತ ಇದು ಅಂತ ಮಾತಾಡೋಣ. ಯಾರೋ ಹೇಳಿದ್ರು ನನಗೆ. ಅಲ್ಲ ಸಸಿ, ಅವನು ನನ್ನ ಕೊಟ್ಟು ಅಂತೇಳಿ ಅವಳ ಹತ್ರ ಒಂದು ಥರ ನಡ್ಕೊಂಡವನೆ. ಹೆಂಗೆ ಸಸಿ ತಿರ್ಗಾ ಕಳ್ಸೋದು ಅವ್ರ ಮನೆ ಮಕ್ಕಳಿಗೆ? ಹಂಗನ್ಬಿಟ್ಟು ಇಲ್ಲೇ ಇರ್ಸ್ಕೊಂಡ್ರೆ ಅವಾಗಿನ್ನೂ ತಪ್ಪಾಯ್ತದೆ. ಆಮೇಲೆ ಅವಳನ್ನ ಇಲ್ಲೇ ಸೇರಿಸ್ಕೊಂಡಿರೇ? ಹಂಗಾಗಿಲ್ಲ. ಈ ತಾಯಿದು ಒಂದಲ್ಲ, ಸಾಕ ಹೋಗೋದೆ ನನಗೂ. ಯಾಕಾರ ಇವರಿಬ್ರಿಗೂ ಮದುವೆ ಮಾಡಿಸೋದು ಅನ್ಸದೆ. ಸರಿ, ನೀನು ಇವಾಗ ಹೋಗು, ನಾನು ಇವತ್ತು ನಾಳಿಕೋ ನೋಡ್ಕೊಂಡು ಬಂದು ಮಾತಾಡ್ತೀನಿ ಅವ್ರ ಕೂಟೆ. ಸರಿ ಸತೀಶಣ್ಣ, ನಾನು ಇನ್ನು ಹೋಗಿದ್ದೀನಿ, ಬರ್ತೀನಿ ಸಸಿ ಅಕ್ಕ. ಲೇ ಪವಿ, ಅಯ್ಯೋ ಬಂದು ಹಂಗೆ ಹೋಗ್ತಿಲೇ? ಇಲ್ಲ, ಟೈಮ್ ಆಯಿತು, ಬರ್ತೀನಿ. ಸಸಿ ಸುಮ್ಕಿರು, ತಡಿಬೇಡ ಅವಳನ್ನ. ಅಯ್ಯೋ ಪಾಪ, ಬಂದವಳು ಒಂದು ಗ್ಲಾಸ್ ನೀರು ಕುಡ್ದಿರ ಹಂಗೆ ಹೋಯ್ತಾವಳೆ. ಅವರು ಮುಳ್ಳಿ ಹಿಂಗೆ ಮಾಡೋದು ತಪ್ಪಲ್ವೇನ್ರಿ? ಹೂ ಕಣೇನ್ರೆ, ಎಲ್ಲ ನಿನ್ನ ಗಂಡಂಗೆ ಒಳ್ಳೆಯವರಾಗಿರ್ತಾರೆ ಅಂದ್ಕಂಡ? ಹಾಂ ಹ್ಞೂ, ಭಾಳ ಒಳ್ಳೆಯವ್ರು ನನ್ನ ಯಜಮಾನ್ರುವೆ. ನಾನುವೇ ಅಲ್ಲಿ 15 ದಿವಸದಿಂದ ಒಳ್ಳೆತನ ನೋಡಿ ಸಾಕಾಗೋಗೋದೆ.